ಮಲ್ಗೆ ಮೈಸೂರು ಪಾಕು. ಮೈಸೂರು ಅಂದರೆ ದಸರಾ ಅಂಬಾರಿ. ಮೈಸೂರಿಗೆ ಬಂದಮೇಲೆ ಮೈಸೂರು ಅರಮನೆ ನೋಡದೆ ಹೋಗೋಕ್ಕಾಗತ್ತಾ? ಮೈಸೂರು ಅಂದರೆ ಮೈಸೂರ ಅರಮನೆ. ಈಗ ಸಾಯಂಕಾಲ 4:15 ಆಗಿದೆ. ವರಾಹ ಗೇಟಿಂದ ಒಳಗೆ ಎಂಟ್ರಾಗ್ತಾ ಇದ್ದೀನಿ. 5 ಗಂಟೆ ತನಕ ಟಿಕೆಟ್ ಕೊಡ್ತಾರೆ. ಒಂದು ಸಲ ಒಳಗೆ ಹೋದ್ಮೇಲೆ ಆಮೇಲೆ 6 ಗಂಟೆಗೆ ಅವರು ಕ್ಲೋಸ್ ಮಾಡೋ ತನಕ ಒಳಗಿರಬಹುದು. ಟಿಕೆಟು ಅಡಲ್ಟ್ಸ್ಗೆ 70 ರೂಪಾಯಿ, 10 ವರ್ಷದ ಮಕ್ಕಳುಗಳಿಗೆ ಫ್ರೀ. ಕೋವಿಡ್ ಟೈಮ್ ಆಗಿರೋದ್ರಿಂದ ತುಂಬ ಕಡಿಮೆ ಜನ ಇದ್ದಾರೆ ಹಾಗೂ ಸಾಕಷ್ಟು ಮೆಷರ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಚೆನ್ನಾಗೇ ಇದೆ ವ್ಯವಸ್ಥೆ. ಅರಮನೆಯ ಹೊರಾವರಣ, ಕೋಟೆ, ದೇವಾಲಯಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈಗಿರೋ ಮೈಸೂರು ಅರಮನೆ ಅಥವಾ ಅಂಬಾವಿಲಾಸ ಪ್ಯಾಲೇಸ್ ಈ ಅರಮನೆಗಳ ಇತಿಹಾಸದಲ್ಲೇ 4ನೇದು. ಮೊದಲು 14ನೇ ಶತಮಾನದಲ್ಲಿ ಒಂದು ಅರಮನೆ ಇತ್ತಂತೆ. ಅದಾದ ಮೇಲೆ ರಣಧೀರ ಕಂಠೀರವ ಅವ್ರ ಕಾಲದಲ್ಲಿ ಅದು ಸಿಡಿಲು ಬಡಿದು ಸುಟ್ಟು ಹೋದ್ಮೇಲೆ ಅವರು ಹೊಸದಾಗಿ ಒಂದು ಅರಮನೆಯನ್ನು ಕಟ್ಟಿಸ್ತಾರೆ. ಆ ಅರಮನೆ ಟಿಪ್ಪು ಕಾಲದಲ್ಲಿ ತುಂಬ ನೆಗ್ಲೆಕ್ಟ್ ಮಾಡಿ ಅದ್ರ ಬಗ್ಗೆ ಕೇರ್ ತೊಗೊಳ್ಳದೆ ಅದು ಹಾಳಾಗಿ ಹೋದ್ಮೇಲೆ ರಾಜರುಗಳಿಗೆ ಇರೋದಕ್ಕೊಂದು ಮನೆಯೂ ಸರಿಯಾಗಿರೋ ಮನೆ ಇಲ್ಲ ಅಂತ ಆದಮೇಲೆ 1803ರಲ್ಲಿ ಮತ್ತೊಂದು ಕಟ್ಟಿಗೆ ಅರಮನೆಯನ್ನು ನಿರ್ಮಿಸ್ತಾರೆ. ಇದು ಮೊದಲು ಇದ್ದಿದ್ದ ಕಟ್ಟಿಗೆ ಅರಮನೆ ಅಂತೆ. ಅದು ಹಾಳಾದ ಮೇಲೆ ಈ ಅರಮನೆ ಕಟ್ಟಿಸಿರೋದು. 1897ರ ಫೆಬ್ರವರಿನಲ್ಲಿ ರಾಜಕುಮಾರಿಯವರ ಮದುವೆ ಸಂದರ್ಭದಲ್ಲಿ ಈ ಕಟ್ಟಿಗೆ ಅರಮನೆ ಅಗ್ನಿಗೆ ಆಹುತಿ ಆದಮೇಲೆ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅವರು ಈಗಿರೋ ಅರಮನೆ ಕಟ್ಟಿಸೋ ಮಹತ್ವದ ತೀರ್ಮಾನವನ್ನು ತಗೋತಾರೆ. 15 ವರ್ಷದಲ್ಲಿ ಕಟ್ಟಿರೋ ಇವತ್ತಿನ ಅಂಬಾವಿಲಾಸ ಅರಮನೆ 1912ರಲ್ಲಿ ರೆಡಿಯಾಗುತ್ತೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸರಾಗಿರ್ತಾರೆ ಮತ್ತು ಇದರ ಮುಖ್ಯ ಆರ್ಕಿಟೆಕ್ಟು ಹೆನ್ರಿ ಇರ್ವಿನ್. ಮತ್ತು ಇಡೀ ಕನ್ಸ್ಟ್ರಕ್ಷನ್ನ ನೋಡ್ಕೋತಾ ಇದ್ದ ಮುಖ್ಯ ಇಂಜಿನಿಯರು ಶ್ರೀ BP ರಾಘವಲು ನಾಯ್ಡು. ಅವರ ಕೊಡುಗೆನೂ ಕೂಡ ತುಂಬ ಮಹತ್ವವಾದ್ದು ಈ ಅರಮನೆಯ ಕಟ್ಟೋದ್ರಲ್ಲಿ. ಇದು ಗೊಂಬೆ ತೊಟ್ಟಿ. ಅರಮನೆಗೆ ನಾವು ಎಂಟ್ರಾದಾಗ ವಿಸಿಟರ್ಸ್ಗೆ ಗೊಂಬೆ ತೊಟ್ಟಿಯ ದಕ್ಷಿಣ ಭಾಗದಿಂದ ನಮಗೆ ಪ್ರವೇಶ ಇದೆ. ಗೊಂಬೆ ತೊಟ್ಟಿಯ ಬಲಬದಿಗೆ ಫಿರಂಗಿಗಳಿವೆ. ಇವನ್ನ 150 ವರ್ಷಗಳ ಹಿಂದೆ ಬ್ರಿಟಿಷರು ಗಿಫ್ಟಾಗಿ ಕೊಟ್ಟಿದ್ರು ಅಂತಾರೆ. ಈಗಲೂ ಇದು ವರ್ಕಿಂಗ್ ಕಂಡೀಷನಲ್ಲಿದೆ. ವಿಜಯದಶಮಿ ದಿನ ಪ್ರತಿ ವರ್ಷ ಈ ಕೆನಾನ್ಗಳಿಂದ ಫೈರ್ ಮಾಡಿ 21 ಗನ್ ಸಲ್ಯೂಟ್ ಮಾಡೋ ಸಂಪ್ರದಾಯ ಇವತ್ತಿಗೂ ಕೂಡ ನಡ್ಕೊಂಡು ಬಂದಿದೆ. ದಸರಾ ಅಂದರೆ ಮೈಸೂರು ರಾಜರುಗಳಿಗೆ ಮತ್ತು ಮೈಸೂರಿಗರಿಗೆ ನಮಗೆಲ್ಲ ತುಂಬ ಸಂಭ್ರಮದ ಹಬ್ಬ. ಅಲ್ಲಿ ಗೊಂಬೆ ಪೂಜೆ ಮಾಡೋದು ಅದೊಂದು ಸಂಪ್ರದಾಯನೇ ಆಗಿ ಬಂದಿದೆ. ಈ ಗೊಂಬೆ ತೊಟ್ಟಿಯನ್ನು ಗೊಂಬೆಗಳನ್ನ ಇಡೋದಕ್ಕೋಸ್ಕರನೇ ನಿರ್ಮಿಸಲಾಗಿತ್ತು. ಇದು ಮಹಾರಾಜರು ಮತ್ತು ರಾಯಲ್ ಫ್ಯಾಮಿಲಿಯವರ ಸಂಗ್ರಹದಲ್ಲಿದ್ದ ಎಲ್ಲ ಗೊಂಬೆಗಳನ್ನ ಇಲ್ಲಿ ಸಾರ್ವಜನಿಕರಿಗೆ ಆಗಲೂ ಪ್ರದರ್ಶನಕ್ಕೆ ಇಡ್ತಾ ಇದ್ರಂತೆ. ಈಗ ಕಾಣ್ತಾ ಇರೋ ಗೊಂಬೆಗಳು ವುಡನ್ ಡಸ್ಟಿಂದ ಮಾಡಿರೋದು ಅಂತ ಹೇಳ್ತಾರೆ. ಇದು ಮಹಾರಾಜರು ಬೇಟೆಯಾಡಿದ ನಿಜವಾದ ಆನೆಯ ಮುಖ. ಅದು ಆನೆ ಬಾಗಿಲಿನ ಎರಡೂ ಬದಿಗಳಲ್ಲಿ ಎರಡನ್ನ ಈ ಥರ ಮುಖಗಳನ್ನ ಇಟ್ಟಿದ್ದಾರೆ. ಅದಾದಮೇಲೆ ರಾಜರು ಬೇಟೆಯಾಡೋದನ್ನು ನಿಲ್ಲಿಸ್ಬಿಟ್ರಂತೆ. ಕಡೆಗಂತೂ ಅವರು ವಿಶ್ವ ವನ್ಯಪ್ರಾಣಿ ಸಂರಕ್ಷಣಾ ಸಂಘದ ಅಧ್ಯಕ್ಷರೂ ಆಗಿದ್ದರು. ರಾಜಸ್ಥಾನ ಶೈಲಿಯ ಮತ್ತು ಬೇರೆ ದೇಶಗಳಿಂದ ಮಹಾರಾಜರಿಗೆ ಉಡುಗೊರೆಯಾಗಿ ಬಂದ ಅನೇಕ ಗೊಂಬೆಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಈ ಮರದ ಮಂಟಪ ತುಂಬ ವಿಶೇಷವಾಗಿದೆ. ಇದು ಆ ಕಾಲದ ಮೈಸೂರಿನ ಕುಶಲ ಕೆಲಸಗಾರರ ಕೆಲಸವನ್ನು ತುಂಬ ಚೆನ್ನಾಗಿ ತೋರಿಸುತ್ತೆ. ಇದು ಆನೆ ಬಾಗಿಲು ಅಂತ ಕರೀತಾರೆ ಅಥವಾ ಎಲಿಫೆಂಟ್ ಗೇಟ್ ಅಂತ. ಇದರಲ್ಲಿ ಒಂದು ಅವರ ಲಾಂಛನ ಇದೆ. ಆ ಲಾಂಛನದ ಕೆಳಗೆ ಸತ್ಯಮೇವೋದ್ಧರಾಮ್ಯಹಂ ಅಂದರೆ ನಾನು ಸತ್ಯವನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ ಅಂತ ಒಂದು ಸ್ಯಾನ್ಸ್ಕ್ರಿಟಲ್ಲಿ ಬರೆದಿದೆ. ಗೇಟಿನ ಮೇಲೆ ಮೈಸೂರು ಅರಸರ ಲಾಂಛನ ಗಂಡಬೇರುಂಡ ಹಾಗೂ ಕೆಳಗಡೆ ಉಬ್ಬು ಚಿತ್ರದಲ್ಲಿ ಆನೆಗಳ ಚಿತ್ರವನ್ನು ಕೆತ್ತಿದ್ದಾರೆ. ರೆಸ್ಲಿಂಗ್ ಯಾರ್ಡ್ ಅಥವಾ ಕುಸ್ತಿಯ ಅಂಕ. ಮೈಸೂರು ಅರಸರು ಜಟ್ಟಿಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು ಕುಸ್ತಿಗೆ. ಅದರಲ್ಲೂ ದಸರಾ ಟೈಮ್ನಲ್ಲಿ ವಜ್ರಮುಷ್ಟಿಯ ಪ್ರದರ್ಶನ ಅಂತೂ ತುಂಬ ಎಲ್ಲರಿಗೂ ಪ್ರಿಯವಾದ ಆಟವಾಗಿತ್ತು. ಇದೇ ಚಿನ್ನದ ಅಂಬಾರಿ. ನಮ್ಮ ಮೈಸೂರಿನ ದಸರಾದ ಮೇನ್ ಅಟ್ರಾಕ್ಷನ್ನು ಚಿನ್ನದ ಅಂಬಾರಿ. ಇದ್ರ ಮೇಲೇ ಹಿಂದೆ ರಾಜರು ಮೆರವಣಿಗೆ ಹೋಗ್ತಾ ಇದ್ದಿದ್ದು. ಆದರೆ ಈಗ ಚಾಮುಂಡೇಶ್ವರಿಯನ್ನು ಇದರಲ್ಲಿ ಕೂರಿಸ್ತಾರೆ. ಇದರಲ್ಲೇ ಮೆರವಣಿಗೆ ನಡೆಸೋದು. ಇದನ್ನು ಆನೆ ಮೇಲೆ ಇಡ್ತಾರೆ. ಅದರ ಆ ಕಡೆ ಈ ಕಡೆ ದಂತದಿಂದ ಮಾಡಿರೋ 2 ಚೌರಿಗಳನ್ನ ಗಮನಿಸಬಹುದು. ಮರದಿಂದ ಮಾಡಿರೋ ಮಂಟಪದ ಹಾಗಿರೋ ಈ ಅಂಬಾರಿಯ ಮೇಲ್ಪದರವನ್ನು ಚಿನ್ನದಿಂದ ಮಾಡಿದ್ದಾರೆ. ಅದಕ್ಕೆ 80 kg ಚಿನ್ನವನ್ನು ಬಳಸಿದ್ದಾರೆ. ಗೊಂಬೆ ತೊಟ್ಟಿಯ ನಂತರ ಉದ್ದಕ್ಕೂ ಕಾರಿಡಾರ್ನಲ್ಲಿ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಇಲ್ಲಿ 26 ಇಂತಹ ಚಿತ್ರಗಳಿವೆ.
ಎತ್ತುಗಳು, ಅವುಗಳ ಮೇಲಿರೋ ಅವುಗಳ ಬಟ್ಟೆ, ಅದ್ರ ಮೇಲಿರೋ ಗಂಡ ಭೇರುಂಡ ಚಿತ್ರ ಎಲ್ಲವೂ ಚೆನ್ನ. ಈ ವರ್ಣಚಿತ್ರಗಳು 1934ರಿಂದ 1945 ಅವಧಿನಲ್ಲಿ ಚಿತ್ರವಾಗಿರುವಂಥದ್ದು. ಇವೆಲ್ಲ 3D ಚಿತ್ರಗಳು. ನಾವು ಹೇಗೆ ನಡ್ಕೊಂಡು ಹೋಗ್ತೀವೋ ಹಾಗೆ ಅವು ನಮ್ಮ ಕಡೆನೇ ತಿರುಗ್ತೀವಿ ಏನೋ ಅಂತ ಅನ್ಸುತ್ತೆ. ಅವರು ಬಣ್ಣಗಳ ಜೊತೆ ಆಟ ಆಡಿರೋ ರೀತಿ ಆಗಿದೆ. ಈ ವರ್ಣಚಿತ್ರಗಳು ನೋಡ್ಕೊಂಡು ಹೋದ್ರೇ ಮೈಸೂರಿನ ಅವತ್ತಿನ ವೈಭವ ಕಣ್ಣಿಗೆ ಕಟ್ಟದ ಹಾಗೆ ಕಾಣುತ್ತೆ. ಈ ವರ್ಣಚಿತ್ರದಲ್ಲಿ ಸೆಂಟ್ ಫಿಲೋಮಿನಾಸ್ ಚರ್ಚ್ ಮುಂದೆ ನಡೀತಿರೋ ಒಂದು ಮೆರವಣಿಗೆ ಚಿತ್ರ. ಇದರಲ್ಲಿ ಸೆಂಟ್ ಫಿಲೋಮಿನಸ್ ಚರ್ಚಿನ ಬಾಗಿಲಿನಲ್ಲಿ ನಾವು ನೋಡಬಹುದು ಗಾಡ್ ಬ್ಲೆಸ್ ಅವರ್ ಮಹಾರಾಜ ಅಂತ. ದೇವರು ಮಹಾರಾಜನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳೋ ಈ ಚಿತ್ರ ಎಷ್ಟು ಆಪ್ತ ಭಾವನೆಯನ್ನು ತರುತ್ತೆ. ಮಹಾರಾಜರು ಹೇಗೆ ಜನಕ್ಕೆ ಹತ್ತಿರವಾಗಿದ್ರು, ಜನ ಹೇಗೆ ಅವರನ್ನು ಪ್ರೀತಿಸ್ತಿದ್ರು ಅನ್ನೋದು ಇದ್ರ ಮೂಲಕನೇ ಗೊತ್ತಾಗುತ್ತೆ. ರಿಯಲ್ ಫೋಟೋಗ್ರಾಫ್ಗಳನ್ನ ಆಧರಿಸಿ ಚಿತ್ರಿಸಿರುವಂತಹ ತೈಲಚಿತ್ರಗಳು ಇವೆಲ್ಲ. ಇದನ್ನು ಅರಮನೆಯ ಆಸ್ಥಾನ ಕಲಾವಿದರುಗಳೇ ಚಿತ್ರಿಸಿರೋದು. ಈ ಅರಮನೆಯ ಒಂದೊಂದು ಭಾಗವೂ ವೈಭವೋಪೇತವಾಗಿದೆ. ಕಾರಿಡಾರ್ಗಳು, ಸೀಲಿಂಗ್ಗಳು, ಲೈಟ್ ಫಿಕ್ಚರ್ಸು. ಇದು ಆನೆ ಮೇಲೆ ಕೂತ್ಕೊಂಡಿರೋ ಅವತ್ತಿನ ಸಿಗ್ನಲ್ ಮ್ಯಾನ್. ಆ ಕೆಂಪು ಬಾವುಟ ಇಟ್ಕೊಂಡಿರೋ ಈ ಸಿಗ್ನಲ್ ಮ್ಯಾನ್ನ ಇದಕ್ಕೆ ಕಾಯ್ತಾ ಇದ್ದಾರೆ ಉಳಿದವರು ಮುಂದೆ ಹೋಗೋದಕ್ಕೆ. ಈ ಭವ್ಯ ಅರಮನೆಯಲ್ಲಿ ಟೈಲ್ಸ್ಗಳದೇ ಒಂದು ದೊಡ್ಡ ಪಾತ್ರ. ದಿಸ್ ಈಸ್ ಕೈಂಡ್ ಆಫ್ ಸಿಗ್ನೇಚರ್ ಕಲರ್ ಆಫ್ ದಿಸ್ ಪ್ಯಾಲೇಸ್. ಇದು ಫ್ಲೋರಿಂಗಲ್ಲಿರೋ ಟೈಲ್ಸು. ಇದೆಲ್ಲ ಇಂಪೋರ್ಟ್ ಮಾಡಿಕೊಂಡೇ ಮಾಡಿದ್ದಾರೆ. ಇವೆಲ್ಲ ಹಾಳಾದರೆ ಅದು ಹೇಗೆ ಮ್ಯಾನೇಜ್ ಮಾಡ್ತಾರೋ, ಬಟ್ ಒಂದೊಂದು ಟೈಲ್ಸ್ ಕೂಡ ಈ ಅರಮನೆಯ ಅಂದವನ್ನು ಹೆಚ್ಚಿಸಿದೆ. ಇದು 10ನೇ ಚಿತ್ರ. ಇದರಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ ಮತ್ತು ಪಲ್ಲಕ್ಕಿನಲ್ಲಿರೋ ಪಟ್ಟದ ಕತ್ತಿ ಇವು ಮೆರವಣಿಗೆ ಹೊರಟಿರೋದು ಕಂಡು ಬರುತ್ತೆ. ಮತ್ತು ಇವುಗಳಲ್ಲಿ ಯಾವ್ಯಾವುದು ಅಂತ ಅವುಗಳ ಹೆಸರುಗಳನ್ನ ಕೂಡ ಇದರಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಈಗ ನಾವು ಎಂಟ್ರಾಗ್ತಾ ಇರೋ ಭಾಗ ಅರಮನೆಯ ಅತ್ಯಂತ ಸೌಂದರ್ಯದಿಂದ ಕೂಡಿರುವಂತಹ ಮಯೂರ ಕಲ್ಯಾಣ ಮಂಟಪ, ಮ್ಯಾರೇಜ್ ಪೆವಿಲಿಯನ್. ನನ್ನ ಹಿಂದೆ ಇರೋದು ಮಯೂರ ಮಂಟಪ. ಇಲ್ಲೇ ಎಲ್ಲ ಮದುವೆಗಳು ರಾಜಮನೆತನದ್ದು ಆಗೋದಂತೆ. ಈಗಲೂ ಯದುವೀರವ್ರ ಮದುವೆ ಕೂಡ ಇಲ್ಲೇ ಆಗಿದ್ದು. ಎಷ್ಟು ಭವ್ಯವಾಗಿದೆ ಇದು. ಈ ಮಂಟಪ ಅಂತೂ ಜಸ್ಟ್ ವಾವ್. ಇದ್ರ ಭವ್ಯತೆ ಹೇಗಿದೆ ಅಂದರೆ ಅಬ್ಬಾ, ಕಣ್ಣು ಕುಕ್ಕುತ್ತೆ ಅಂತಾರಲ್ಲ ಹಾಗೆ. ಇಲ್ಲಿಗೆ ಎಂಟ್ರಾದರೆ ಇಲ್ಲಿಯ ಬೆಳಕು, ಆ ವೈಭವ ಅಬ್ಬಬ್ಬಬ್ಬಾ ಅನ್ನೋ ಹಾಗಿದೆ. ಇದರದ್ದು ಸೀಲಿಂಗ್ ಎಲ್ಲ ಗ್ಲಾಸಲ್ಲಿ ಮಾಡಿರೋದು. ನಾನೀಗ ಸಾಯಂಕಾಲ 5 ಗಂಟೆಗೆ ಬಂದಿರೋದ್ರಿಂದ ಗೊತ್ತಾಗ್ತಾ ಇಲ್ಲ, ಆದರೆ ಹಗಲೊತ್ತಲ್ಲಿ ಬಂದರೆ ಒಳ್ಳೆ ಸನ್ಶೈನ್ ಬರುವಾಗ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಈ ಸೀಲಿಂಗು ಮತ್ತು ಈ ಕ್ಯಾಸ್ಟ್ ಐರನ್ ಕಾಲಮ್ಸು ಇವನ್ನೆಲ್ಲ ಸ್ಕಾಟ್ಲೆಂಡಿನ ಗ್ಲಾಸ್ಗೋಯಿಂದ ತರಿಸ್ಕೊಂಡಿರೋವಂಥದ್ದು. ಸೀಲಿಂಗ್ನಲ್ಲಿರೋ ಸ್ಟೈನ್ ಗ್ಲಾಸಸ್ಸು, ನೆಲದ ಮೇಲಿರೋ ಮೊಸಾಯಿಕ್ ಫ್ಲೋರಿಂಗ್ಸು ಎಲ್ಲವುಗಳ ಮೇಲೂ ನವಿಲಿನ ಪೀಕಾಕ್ ಮೋಟಿವ್ಸ್ ಇರೋದರಿಂದ ಇದನ್ನು ಮಯೂರ ಮಂಟಪ ಅಂತ ಕರೀತಾರೆ. ಚಿತ್ರಶಾಲೆ ಅಂತ ಕರೆಯೋ ಈ ರೂಮ್ನಲ್ಲಿ ರಾಜಮನೆತನಕ್ಕೆ ಸೇರಿದ ಅನೇಕ ಚಿತ್ರಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ಸೋದರರ ಪಿಕ್ಚರು. ಇದು ಮ್ಯಾರೇಜ್ ಪೆವಿಲಿಯನ್ನಲ್ಲಿ ನಡೆದಿರೋ ಅಂತಹ ಮದುವೆ. ನನ್ನ ಹಿಂದೆ ಕಾಣಿಸ್ತಾ ಇರೋ ಚಿತ್ರ ಇದೆಯಲ್ಲ, ಅದೇನೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರೇ ತುಂಬ ಅತ್ಯಂತ ಜನಪ್ರಿಯವಾಗಿದ್ದಂತಹ ಮೈಸೂರಿನ ಒಡೆಯರು. ಅವರನ್ನು ಜನ ಕೃಷ್ಣರಾಜ ಭೂಪ, ಮನೆ ಮನೆ ದೀಪ ಅಂತ ಕರೀತಿದ್ರಂತೆ. ಇನ್ನೆಷ್ಟರ ಮಟ್ಟಿಗೆ ಅವ್ರಿಗೆ ಜನ ಮನ್ನಣೆ ಸಿಗ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಈ 3D ಪೇಂಟಿಂಗ್ಸಲ್ಲಿ ನಾವು ಹೇಗೆ ಹೊರಳ್ತೀವೋ ಹಾಗೇ ಚಿತ್ರವೂ ಮೂವ್ ಆಗೋದನ್ನು ನೋಡಬಹುದು. ಇದು ರಾಜಮಾತೆ ಕೆಂಪನಂಜಮ್ಮಣ್ಣಿಯವರು. ಅವ್ರನ್ನ ವಾಣಿ ವಿಲಾಸ ಸನ್ನಿಧಾನ ಅಂತ ಕರೀತಾ ಇದ್ರು. ಸಾಮಾನ್ಯವಾಗಿ ನಾವು ಒಡೆಯರ್ ಬಗ್ಗೆ ಮಾತಾಡುವಾಗ ಮಹಾರಾಜರ ಬಗ್ಗೆ ಮಾತ್ರ ಮಾತಾಡ್ತೀವಿ.
ಆದರೆ ಈ ವಾಣಿ ವಿಲಾಸ ಸನ್ನಿಧಾನ ಅವರ ಕೊಡುಗೆ ಇದೆಯಲ್ಲ ರಾಜಮಾತೆಯವ್ರದ್ದು, ಅಯ್ಯೋ ಅದ್ಭುತವಾಗಿರೋ ಅಂಥದ್ದು. ಅವರು ಯಾವತ್ತೂ ನೆನಪಿಸ್ಕೋಬೇಕಾದಂಥವ್ರು. ಅವ್ರ ಕಾಲದಲ್ಲಿ ತುಂಬ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಈ ಅರಮನೆ ಕೂಡ ಅವರ ಡೆಸಿಷನ್ನಿಂದನೇ ಆಗಿದ್ದು. ಅವರಿದ್ದ ಅವತ್ತಿನ ಪರಿಸ್ಥಿತಿನಲ್ಲಿ 4 ವರ್ಷದ ಹಿಂದೆ ಚಾಮರಾಜೇಂದ್ರ ಒಡೆಯರವರು ಗತಿಸಿದ್ದಾರೆ. ಚಿಕ್ಕ 5 ಮಕ್ಕಳಿದ್ದಾರೆ. ಅವ್ರನ್ನ ಇಟ್ಕೊಂಡು ಸುಟ್ಟೋಗಿರೋ ಅರಮನೆಯ ಜಾಗದಲ್ಲಿ ಒಂದು ಹೊಸ ಅರಮನೆ ಕಟ್ಟಬೇಕು ಅನ್ನೋ ಒಂದು ಡಿಸಿಷನ್ ಮಾಡೋದೇ ತುಂಬ ದೊಡ್ಡ ಮಾತು ಅದು. ಅಷ್ಟೇ ಅಲ್ಲ, ಹೆಣ್ಮಕ್ಳು ವಿದ್ಯಾಭ್ಯಾಸಕ್ಕೂ ಕೂಡ ಅವ್ರ ಕಾಲದಲ್ಲಿ ಅವರು ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದು 125 ವರ್ಷ ಹಳೆಯದಾದ ರಾಜ ರವಿವರ್ಮ ಅವರ ಒರಿಜಿನಲ್ ಪೇಂಟಿಂಗು. ಅಲ್ಲಿ ಕಾಣಿಸ್ತಾ ಇರೋದು ಪುಟ್ಟ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಲ್ಲಿ ಅಂಬೆಗಾಲಿಕ್ಕಿರ್ತಾ ಇರೋ ಪುಟ್ಟ ಮಗು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯವರು 1 ವರ್ಷದವರಾಗಿದ್ದಾಗ. ಇದು ಬ್ರಿಟಿಷ್ ದೊರೆ 7ನೇ ಎಡ್ವರ್ಡ್ ಮತ್ತು ಆತನ ರಾಣಿ ಅಲೆಕ್ಸಾಂಡಾ ಅವರ ಬೃಹತ್ತಾಗಿರೋ ಭಾವಚಿತ್ರಗಳು. ಇದು ಕ್ಯಾಸ್ಕೆಟ್ ರೂಮ್. ಮೈಸೂರು ಅರಸರು ಬೇರೆ ಬೇರೆ ಭಾಗಗಳಿಗೆ ಜನನ್ನ ಮೀಟ್ ಮಾಡೋಕ್ಕೆ ಹೋದಾಗ ಅವರು ಕೊಡ್ತಿದ್ರಲ್ಲ ಪತ್ರಗಳನ್ನ ಬರೆದು, ಇಂತಹ ಪುಟ್ಟ ಶ್ರೀಗಂಧದ ಬಾಕ್ಸ್ಗಳಲ್ಲಿ ಇಟ್ಟು ಕೊಡ್ತಾಯಿದ್ರು. ಆ ಬಾಕ್ಸ್ಗಳನ್ನ ಹಾಗೇ ಇಟ್ಟಿದ್ದಾರೆ. ಕೆಲವುಗಳ ಮೇಲೆ ತುಂಬ ಕುಸುರಿ ಕೆಲಸ ಇದೆ, ಕೆಲವುಗಳ ಮೇಲೆ ದಂತದಿಂದ ಮಾಡಿರೋ ಐವರಿ ಕೆತ್ತನೆ ಇದೆ, ಇನ್ಲೇ ವರ್ಕ್ ಇದೆ, ಅದನ್ನು ಹಾಗೆ ಇಟ್ಟಿದ್ದಾರೆ. ಕೆಲವು ಸಿಲ್ವರಿಂದ ಮಾಡಿರೋ ಅಂಥದ್ದು ಕೂಡ ಇದೆ. ಇಲ್ಲಿ ಎಲ್ಲ ಬಾಗಿಲುಗಳ ಮೇಲೂ ಗಜಲಕ್ಷ್ಮಿಯ ಚಿತ್ರ ಇದೆ. ಅದು ಪ್ರಾಸ್ಪೆರಿಟಿಯ ಸಂಕೇತ. ಮತ್ತು ಈ ವುಡನ್ ಕಾರ್ವಿಂಗ್ಸ್ ಇದೆಯಲ್ಲ, ತುಂಬ ಬಾಗಿಲುಗಳು ಈ ಬರ್ಮಾ ಟೀಕ್ ಅನ್ನೋ ಮರದಿಂದ ಕೆತ್ತಿರೋ ಎಕ್ಸ್ಟೆನ್ಸಿವ್ಲಿ ದೇ ಹ್ಯಾವ್ ಯೂಸ್ಡ್ ಎವ್ರಿವೇರ್. ಮೈಸೂರು ಅರಮನೆಯನ್ನು ಡಿಸೈನ್ ಮಾಡಿರೋ ಆರ್ಕಿಟೆಕ್ಚರ್ ಸ್ಟೈಲ್ನ ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತ ಕರೀತಾರೆ. ಹಾಗಂದರೆ ಹಿಂದೂ, ಇಸ್ಲಾಮಿಕ್, ರಾಜಪೂತ್ ಮತ್ತು ಗಾಥಿಕ್ ಸ್ಟೈಲಿನ ಆರ್ಕಿಟೆಕ್ಚರ್ಗಳದ್ದು ಎ ಗುಡ್ ಬ್ಲೆಂಡ್ ಆಫ್ ಆಲ್ ದಿಸ್ ಆರ್ಕಿಟೆಕ್ಚರ್ ಅಂತ. ಜೈಪುರ ಮತ್ತು ಉತ್ತರ ಭಾರತದ ಹಲವಾರು ಭಾಗಗಳಿಂದ ಅನೇಕ ಕೆಲಸಗಾರರು ಇಲ್ಲಿಗೆ ಬಂದಿದ್ದರು. ಮಧ್ಯದಲ್ಲವರು ಇಲ್ಲಿ ಸ್ಥಳೀಯರ ಜೊತೆಗೆ ಜಗಳ ಆಡ್ಕೊಂಡು ಹೊರಟೋಗ್ಬಿಟ್ರಂತೆ. ಕಡೆಗೆ ಲೋಕಲ್ಸನೇ ಅಂದರೆ ಮೈಸೂರಿನ ಕೆಲಸಗಾರರೇ ಇದನ್ನೆಲ್ಲ ಕಂಪ್ಲೀಟ್ ಮಾಡಿತ್ತು. ಇಷ್ಟೊಂದು ಒಳ್ಳೆ ಕ್ವಾಲಿಟಿನಲ್ಲಿ ಇಷ್ಟು ಚೆನ್ನಾಗಿ ಕಟ್ಟಬೇಕಂದ್ರೆ ಇದನ್ನು ನೋಡ್ಕೋತಾ ಇದ್ರಲ್ಲ ಕನ್ಸ್ಟ್ರಕ್ಷನ್ ಜವಾಬ್ದಾರಿ ರಾಘವಲು ನಾಯ್ಡು, ಅವರನ್ನು ಮಾತ್ರ ನೆನಿಬೇಕು ಅನಿಸುತ್ತೆ. ಅರಮನೆ ಒಳಗೆ ಓಡಾಡುವಾಗ ಅವರು ಇಡೀ ದೇಶದಲ್ಲೆಲ್ಲ ಸಂಚರಿಸಿ ಅಲ್ಲಿ ಬೇರೆ ಬೇರೆ ಸ್ಟೈಲಿನ ಆರ್ಕಿಟೆಕ್ಚರು, ಬೇರೆ ಬೇರೆ ಸ್ಟೈಲಿನ ಕನ್ಸ್ಟ್ರಕ್ಷನ್ನು, ಅದರ ಕ್ವಾಲಿಟಿ ಇವನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಬಂದು ಅದನ್ನಿಲ್ಲಿ ಅಪ್ಲೈ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಅವ್ರಿಗೆ ಮೊದಲಿನ ಅನುಭವ ಇದ್ದಿದ್ದರಿಂದ, ಅರಮನೆ ಸುಟ್ಟೋಗಿದ್ದಿದ್ರ ಅನುಭವ ಇದ್ದಿದ್ದರಿಂದ 1912ರಲ್ಲಿ ಕಂಪ್ಲೀಟ್ ಆಗಿರೋ ಈ ಅರಮನೆ ಕಟ್ಟುವಾಗ ಸಾಕಷ್ಟು ಫೈರ್ ರೆಸಿಸ್ಟೆಂಟ್ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಮೈಸೂರು ಅರಮನೆ ತುಂಬ ಸುಂದರವಾಗಿರೋ ಶ್ಯಾಂಡಲಿಯರ್ಸ್ ಕಾಣಿಸುತ್ತೆ. ಅಂದರೆ ಇಲ್ಲಿ ಫ್ರಮ್ ದಿ ಡೇ 1 ಇಲ್ಲಿ ಎಲೆಕ್ಟ್ರಿಸಿಟಿ ಇತ್ತು ಈ ಅರಮನೆಯಲ್ಲಿ. ಇದು ಫರ್ನಿಚರ್ ರೂಮು. ಇಲ್ಲಿ 2 ಬೆಳ್ಳಿ ಕುರ್ಚಿಗಳೇ ಇದರ ಪ್ರಮುಖ ಆಕರ್ಷಣೆ. ಅದಕ್ಕೆ ಹುಲಿಯ ಪಾದದ ಲೆಗ್ಸ್ಗಳಿದೆ. ಹಾಗೆ ಇನ್ನೆರಡು ಸ್ಫಟಿಕದ ಬೆಳ್ಳಿಯ ಕುರ್ಚಿಗಳು ಇವೆ. ಇದನ್ನು ವಿಶೇಷವಾದ ಸಮಯದಲ್ಲಿ ಬಳಸ್ತಾ ಇದ್ರಂತೆ. ಮಧ್ಯದಲ್ಲಿರೋ ಚಿತ್ರ ಆನೆ ಮೇಲೆ ಅಂಬಾರಿ ಹೋಗ್ತಾ ಇರೋ ಸೋದರ ಮತ್ತು ಸೋದರಳಿಯನ ಜೊತೆ ಅಂಬಾರಿ ಮೇಲೆ ಕೂತಿರೋಂತಹ ಮಹಾರಾಜರ ಚಿತ್ರ. ಅದರ ಎರಡೂ ಬದಿಗಳಲ್ಲಿ ಒರಿಜಿನಲ್ ದಂತ ಇದೆ. ಆ ದಂತದ ತುದಿನಲ್ಲಿ ಗಂಡ ಭೇರುಂಡ ಇದೆ. ಇನ್ನು ಸೀಲಿಂಗ್ ಕೂಡ ಬರ್ಮಾ ಟೀಕಿಂದ ಕೆತ್ತನೆ ಮಾಡಿದ್ದಾಗಿ ತುಂಬ ಅದ್ಭುತವಾದ ಕುಸುರಿ ಕೆಲಸಗಳಿಂದ ಮಾಡಿರೋದಾಗಿದೆ. ಈ ರೂಮ್ಗೆ 2 ಬಾಗಿಲಿದೆ. ಒಳಗಡೆಯಿಂದ ಒಂದು ಬಾಗಿಲು ಮೇಲೆ ಗಣೇಶ, ಇನ್ನೊಂದು ಬಾಗಿಲು ಮೇಲೆ ವೀಣೆ ಹಿಡಿದಿರೋ ಸರಸ್ವತಿಯನ್ನ ಚಿತ್ರಿಸಿದ್ದಾರೆ. ಇದು ದರ್ಬಾರು ಹಾಲಿಗೆ ಹೋಗೋ ದಾರಿ. ಇದೆಲ್ಲ ಅಮೃತಶಿಲೆಯ ಮಾರ್ಬಲ್ ಫ್ಲೋರಿಂಗ್ ಇರೋ ಸ್ಟೆಪ್ಸು. ಅದರ ಸೈಡಲ್ಲಿ ಕಾಣಿಸ್ತಾ ಇರೋ ಕಬ್ಬಿಣದ ಇವುಗಳೆಲ್ಲ ಇದೆಲ್ಲ ಮುಂಚೆ ರೆಡ್ ಕಾರ್ಪೆಟ್ ಹಾಕ್ತಿದ್ರಲ್ಲ, ಅದನ್ನು ಹೋಲ್ಡರ್ಸ್ ಅಂತೆ, ಅವುಗಳ ಹೋಲ್ಡರ್ಸ್ಗಳು ಇವೆಲ್ಲ.
ದರ್ಬಾರ್ ಹಾಲಿನ ಎಂಟ್ರೆನ್ಸ್ನಲ್ಲಿ ಬಲಕ್ಕೆ ಸಜೀವ ಕೂತಿದರೇನೋ ಅನ್ನೋ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಪ್ರತಿಮೆ. ಅವ್ರ ಮುಂದೆ ಅವರ ಅಸಿಸ್ಟೆಂಟು ಪೀರ್ ಜಮೇದಾರ್ ಪೀರ್ ಅವರ ಕಟೌಟ್ ಇದೆ. ವಾವ್, ಅಮೇಝಿಂಗ್! ನಮ್ಮ ಕನ್ನಡದಲ್ಲಿ ಹೇಳ್ತೀವಲ್ಲ, ಮೂಕ ವಿಸ್ಮಿತರಾದೆವು ಅಂತ, ಹಾಗಿದೆ ಈ ಭವ್ಯತೆ, ಈ ವೈಭವ, ಈ ಗ್ರ್ಯಾಂಡ್ಯೂರ್. ಯಾವುದನ್ನು ನೋಡೋದು, ಯಾವುದನ್ನು ಬಿಡೋದು. ನಾವು ಎಂಟ್ರಾದರೆ ಬಲಭಾಗದಲ್ಲಿ ಉದ್ದಕ್ಕೂ ತೈಲಚಿತ್ರಗಳಿವೆ. ಮೊದಲನೇದು ರಾಜ ರವಿವರ್ಮ ಅವರ ಸೀತಾ ಸ್ವಯಂವರದ ಚಿತ್ರ. ಅದಲ್ಲದೆ ದೇವಿಯ ಬೇರೆ ಬೇರೆ ರೂಪಗಳದ, ಅಷ್ಟರೂಪಗಳದ ಬೇರೆ ಬೇರೆ ತೈಲಚಿತ್ರಗಳಿವೆ. ಆದರೆ ನಮಗದು ಸರಿಯಾಗಿ ಕಾಣಿಸೋದಿಲ್ಲ, ಯಾಕಂದರೆ ನಮಗಲ್ಲಿ ದೇ ಹ್ಯಾವ್ ಕಾರ್ಡನ್ ಆಫ್ ದಟ್ ಏರಿಯಾ, ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ಇನ್ನು ಎಡಕ್ಕೆ ಬಂದರೆ ಮಹಾರಾಜರು ದರ್ಬಾರ್ ಮಾಡ್ತಿದ್ದಂಥ ಜಾಗ ಸಿಗುತ್ತೆ. ಲುಕ್ ಎಟ್ ದಿ ಜಮೆಟ್ರಿಕ್ ಪ್ಯಾಟರ್ನ್ಸ್. ಯಾವ ಕಡೆಯಿಂದ ನೋಡಿದ್ರೂ ಆ ಡಿಸೈನು, ಆ ಕಲರ್ಸು. ಅರಮನೆ ಅಂದರೆ ಜಸ್ಟ್ ಅವರು ಮನೆ, ಹೋಮ್, ನಾಟ್ ಜಸ್ಟ್ ಹೋಮ್, ಅವರ ಪವರ್ ಸೆಂಟರ್ ಕೂಡ. ಎಂಥ ಪಬ್ಲಿಕ್ ದರ್ಬಾರ್ ನಡೀತಿದ್ದಂಥ ಜಾಗ. ಆ ಕಲರು, ಗೋಲ್ಡು, ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ದರ್ಬಾರ್ ಹಾಲಿನ ಎರಡೂ ಬದಿಗಳಲ್ಲಿ ಗೆಸ್ಟ್ಗಳಿಗೆ ಕೂರೋದಕ್ಕೆ ಅಂತ ವ್ಯವಸ್ಥೆ ಇದೆ. ಯು ಕ್ಯಾನ್ ಸಿ ದೇರ್ ದೋಸ್ ಗ್ರೀನ್ ಸೀಟಿಂಗ್ ಏರಿಯಾ. ಮತ್ತು ಮೇಲೆ ರಾಯಲ್ ಫ್ಯಾಮಿಲಿಗೆ ಅವರು ಅಲ್ಲಿನ ಬಾಲ್ಕನಿಗಳಿಂದ ನೋಡೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸುತ್ತ ಇದೆ ಇದು. ಈವನ್ ಎಂಜಿನಿಯರಿಂಗ್ ವೈಸ್ ಇಟ್ ಈಸ್ ಕ್ವೈಟ್ ಅಮೇಝಿಂಗ್ ದಟ್ ಈ ತುದಿಯಿಂದ ಆ ತುದಿ ತನಕ ಮಧ್ಯದಲ್ಲಿ ಒಂದು ಕಾಲಮ್ ಇಲ್ಲ. ಇಲ್ಲಿ ಮಧ್ಯದಲ್ಲಿ ಮಹಾರಾಜರು ಕೂತ್ಕೋತಾ ಇದ್ದರೆ ಮುಂದಿರೋ ಆ ಅಂಗಳದಲ್ಲಿ ಜನಗಳು ಕೂತ್ಕೋತಾ ಇದ್ರಂತೆ. ಅಷ್ಟು ಉದ್ದಕ್ಕೆ ಒಂದೇ ಒಂದು ಕಾಲಮ್ ಕೂಡ ಇಲ್ಲ. ಇಲ್ಲಿ ಕಾರ್ಯಕ್ರಮಗಳೆಲ್ಲ ಆದಾಗ ಅದನ್ನು ನೋಡೋದಕ್ಕೆ ಜನತೆ ಹೀಗೆ ಇಲ್ಲಿ ಬಂದು ಕೂತ್ಕೋತಾ ಇದ್ರಂತೆ ಈ ಅರಮನೆಯ ಅಂಗಳದಲ್ಲಿ. ಈ ಭಾಗ ಮೊದಲು 1912 ರೆಡಿಯಾದಾಗ ಇರಲಿಲ್ಲ, ಆಮೇಲೆ 1930s ಇದನ್ನು ಡೆವಲಪ್ ಮಾಡಿ ಎಕ್ಸ್ಟೆನ್ಷನನ್ನು ಮಾಡಿರೋವಂಥದ್ದು. ಇನ್ನೊಂದು ಗಮನಿಸಲೇಬೇಕಾದ್ದು ಸೀಲಿಂಗ್ನಲ್ಲಿರುವಂತಹ ಪೇಂಟಿಂಗ್ಸು. ಇದನ್ನು ಶೀಟ್ಗಳಲ್ಲಿ ಕೆಳಗಡೆ ಪೇಂಟ್ ಮಾಡಿ ಆಮೇಲೆ ಮೇಲಕ್ಕೆ ತೊಗೊಂಡು ಹೋಗಿ ಅದನ್ನು ಇನ್ಸ್ಟಾಲ್ ಮಾಡಿರೋದು, ಫಿಕ್ಸ್ ಮಾಡಿರೋದು. ಕೆಲವರು ಕಾಪರ್ ಶೀಟ್ ಅಂತಾರೆ, ಕೆಲವರು ಆಸ್ಬೆಸ್ಟಸ್ ಶೀಟ್ ಅಂತ ಹೇಳ್ತಾರೆ. ಇದನ್ನು ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಯವರು ರಚಿಸಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದಶಾವತಾರವನ್ನು ಕೆತ್ತಿದ್ದಾರೆ. ಸುತ್ತ ದಶಾವತಾರ ಇದೆ. ಯಾವ್ಯಾವುದಿದೆ ಪುಟ್ಟಿ ಇಲ್ಲಿ ದಶಾವತಾರ ಹೇಳ್ತೀಯಾ? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕಲ್ಕಿ. ಹಾಂ, ಕಲ್ಕಿ ನೋಡು, ಬ್ಯೂಟಿಫುಲ್. ಇಲ್ಲಿ ತ್ರಿಮೂರ್ತಿಗಳ ಸುತ್ತ ಡಿಫ್ರೆಂಟ್ ಝೋಡಿಯಾಕ್ ಸೈನ್ಗಳನ್ನ ಗಮನಿಸಬಹುದು. ಗೋಡೆ ಕಡೆ ಇರುವಂತಹ ಚಿತ್ರಗಳು ಮತ್ತು ಅದರ ಸುತ್ತ ಮಾಡಿರೋ ಟೀಕ್ ವರ್ಕಿನ ವರ್ಕು ಎರಡೂ ಕೂಡ ಅದ್ಭುತವಾಗಿದೆ. ನಾನು ತುಂಬ ಚಿಕ್ಕವಳಿದ್ದಾಗ ಇಲ್ಲಿಗೆ ಬಂದಾಗ ಅರೌಂಡ್ 12-13 ಇಯರ್ಸಲ್ಲಿ ಬಂದಾಗ ಇಲ್ಲಿ ಇನ್ನೂ ಸಿಂಹಾಸನ ಇತ್ತು. ಇವಾಗ ಇಲ್ಲಿಂದ ತೆಗೆದುಬಿಟ್ಟಿದ್ದಾರೆ. ಅದು ವಿಜಯದಶಮಿ ಟೈಮ್ನಲ್ಲಿ ಅವ್ರು ದರ್ಬಾರ್ ಮಾಡಿದ್ಮೇಲೆ ಒಂದು ಫ್ಯೂ ಡೇಸು ಜನ ಬಂದಾಗ ನೋಡೋದಕ್ಕೆ ಅಂತ 50 ರೂಪೀಸ್ ಟಿಕೆಟ್ ಮಾಡಿ ಇಡ್ತಾರಂತೆ. ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ಇವಾಗ ಇಲ್ಲ. ಬಟ್ ನನಗೆ ಇನ್ನೂ ನೆನಪಿದೆ, ಆವಾಗ ನಾನು ಸಿಂಹಾಸನ ನೋಡಿದ್ದು ಮತ್ತು ಆ ಬೆರಗಾಗಿದ್ದು ಆ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ನೆನಪಿದೆ. ದರ್ಬಾರ್ ಹಾಲಿಂದ ಮುಂದಕ್ಕೆ ಹೋದರೆ ಸಿಗೋದು ಇದು ಗೌತಿಕ್ ಸ್ಟೈಲ್ನಲ್ಲಿರುವಂತಹ ಡೋರು. ಇದು ಆತ್ಮವಿಲಾಸ ಗಣಪತಿ.
ಇದು ಸಾರ್ವಜನಿಕರಿಗೆ ನಮಗೆ ಯಾರಿಗೂ ಇದಕ್ಕೆ ಪ್ರವೇಶ ಇಲ್ಲ, ಇದು ಓನ್ಲಿ ಫಾರ್ ರಾಯಲ್ ಫ್ಯಾಮಿಲಿ. ಬಟ್ ಇದ್ರದ್ದು ಏನಪ್ಪ ವಿಶೇಷ ಅಂದರೆ ಅರಮನೆ 1897 ಸುಟ್ಟು ಹೋದಾಗಲೂ ಇದು ಮಾತ್ರ ಗಣೇಶನ ಮೂರ್ತಿಗೆ ಮಾತ್ರ ಏನೂ ಆಗಿರಲಿಲ್ಲಂತೆ. ಇದು ಪಬ್ಲಿಕ್ ದರ್ಬಾರ್ ಹಾಲ್ ಮತ್ತು ಪ್ರೈವೇಟ್ ದರ್ಬಾರ್ ಹಾಲಿನ ಮಧ್ಯದಲ್ಲಿ ಎಡಕ್ಕೆ ಸಿಗುತ್ತೆ. ಇವತ್ತಿಗೂ ಕೂಡ ಇಲ್ಲಿ ದಿನ ಪೂಜೆ ನಡೆಯುತ್ತೆ ಮತ್ತು ದಸರಾ ಟೈಮಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಈಗ ಎಂಟ್ರಾಗ್ತಾ ಇರೋದು ದ ಬೆಸ್ಟ್ ಪಾರ್ಟ್ ಆಫ್ ದಿ ಮೈಸೂರು ಪ್ಯಾಲೇಸ್, ಪ್ರೈವೇಟ್ ದರ್ಬಾರ್ ಹಾಲ್. ಇದನ್ನೇ ಅಂಬಾವಿಲಾಸ ಅಂತ ಕರೆಯೋದು. ಅಂಬಾವಿಲಾಸ ಅಂತ ಕರೆಯೋ ಅರಮನೆಯ ಭಾಗ ಈ ಪ್ರೈವೇಟ್ ದರ್ಬಾರ್ ಹಾಲ್. ಬೀಟೆ ಮರದಿಂದ ಮಾಡಿರುವಂತಹ ದಂತದ ಇನ್ಲೇ ವರ್ಕ್ ಇರುವಂತಹ ಅತ್ಯದ್ಭುತವಾಗಿ ಕುಸರಿ ಕೆಲಸ ಮಾಡಿರುವಂತಹ ಡೋರಿಂದ ಇದಕ್ಕೆ ಎಂಟ್ರಾಗಿದ್ದೀವಿ. ಇದನ್ನು ನೋಡಿದ್ರಂತೂ ಇಂದ್ರನ ಅರಮನೆಯ ವೈಭೋಗ ಹೀಗೆ ಇತ್ತೇನೋ, ಇಂದ್ರನ ಅಮರಾವತಿ ಹೀಗೆ ಇತ್ತೇನೋ ಅಂತ ಅನಿಸುತ್ತೆ. ಪುರಾಣಗಳಿಗೆ ಬರೋ ಎಲ್ಲ ವರ್ಣನೆಗಳನ್ನೂ ಇಲ್ಲಿ ನೋಡಿಬಿಟ್ರೆ ಕಣ್ಮುಂದೆ ಬಂದಂಗೆ ಆಗ್ಬಿಡುತ್ತೆ. ಸೀಲಿಂಗಲ್ಲಿ ಕೂಡ ಸ್ಟೈನ್ ಗ್ಲಾಸ್ ಇಲ್ಲೂ ಇದೆ. ಇದು ಇಡೀ ಹಾಲ್ಗೆ ಒಂದು ಅದ್ಭುತ ಮೆರುಗನ್ನು ಕೊಡುತ್ತೆ. ಮತ್ತು ಈ ಕಲರ್ ಕಾಂಬಿನೇಷನ್ಸು, ಅವುಗಳಲ್ಲಿರೋ ಕೆತ್ತನೆಗಳು, ಆ ಗೋಲ್ಡನ್ ಕೆತ್ತನೆಗಳು, ಬಣ್ಣ, ಇದನ್ನು ಡಿಸೈನ್ ಮಾಡೋದಕ್ಕೆ ಕೆ ವೆಂಕಟಪ್ಪನವ್ರಿಗೆ ವಹಿಸ್ಕೊಟ್ಟಿದ್ರಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಕಲಾ ತಪಸ್ವಿ ಅವರು ವೆಂಕಟಪ್ಪನವರು. ಅವರು ಇಲ್ಲಿ ಒಂದು ಮಾಯಾ ಲೋಕವನ್ನೇ ಸೃಷ್ಟಿಸ್ಬಿಟ್ಟಿದ್ದಾರೆ. ಅಮರಾವತಿಯೇ ಭೂಮಿ ಮೇಲೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೀಲಿಂಗ್ನಲ್ಲಿ ಮರದ ಕೆತ್ತನೆಯನ್ನು ಕೂಡ ನೋಡಬಹುದು. ಅಂಬಾವಿಲಾಸದಿಂದ ಎಕ್ಸಿಟ್ ಆಗುವಾಗ ಒಂದಷ್ಟು ಡೋರ್ಸ್ಗಳ ಕಾಣಿಸುತ್ತೆ. ಇವೆಲ್ಲ ಸುಟ್ಟೋಗಿರೋ ಅರಮನೆಯ ಡೋರ್ಸ್ಗಳು. ಅವುಗಳನ್ನ ನೋಡೋದಕ್ಕೆ ಅಂತ ಹೀಗೆ ತಂದು ನಿಲ್ಲಿಸಿದ್ದಾರೆ. ಅದರಲ್ಲಿ ಕೆಲವು ಬೆಳ್ಳಿಯವು, ಕೆಲವು ಮರದ್ದು. ಇದು ದಶಾವತಾರದ ಉಬ್ಬು ಚಿತ್ರಗಳಿರೋ ಬೆಳ್ಳಿಯ ಬಾಗಿಲು. ಈ ಬಾಗಿಲಿನ ಮೂಲಕವೇ ರಾಜರು ತಮ್ಮ ಪ್ರೈವೇಟ್ ದರ್ಬಾರ್ಗೆ ಹೋಗ್ತಾ ಇದ್ರಂತೆ. ಈ ಸ್ಪೈರಲ್ ಸ್ಟೆಪ್ಸ್ ಮೂಲಕ ನಾವು ಕೆಳಗಿಳಿಬೇಕು. ಇಲ್ಲಿಗೆ ಅರಮನೆಯ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಪರ್ಮಿಷನ್ ಇರೋ ಎಲ್ಲ ಭಾಗಗಳನ್ನು ನೋಡಿದಾಗಾಯಿತು. ಇನ್ನು ಉಳಿದಿರೋದು ಹೊರಗೆ ಹೋಗೋದು. ಇಲ್ಲಿಂದ ಎಕ್ಸಿಟ್ ಪಾತ್ ಇದೆ. ಇದು ಅರಮನೆಯ ಹೊರಗಿನ ಆವರಣ. ಇದಕ್ಕಿಡೀ ಅರಮನೆಗೆ 97,000 ಲೈಟ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅದು ಶನಿವಾರ, ಭಾನುವಾರ ಮತ್ತು ದಸರಾ ಟೈಮ್ನಲ್ಲಿ ಲೈಟಿಂಗ್ ಆಗುತ್ತೆ. ಬ್ಯೂಟಿಫುಲ್, ವರ್ತ್ ವಾಚಿಂಗ್. ಮೈಸೂರು ಅರಮನೆ ನಮ್ಮ ಹೆಮ್ಮೆ, ನಮ್ಮ ಕನ್ನಡಿಗರ ಹೆಮ್ಮೆ. ನೋಡದೇ ಇದ್ದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಂಥದೇ ವಿಷಯಗಳನ್ನ ಮತ್ತೆ ಮತ್ತೆ ನೋಡೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಥ್ಯಾಂಕ್ ಯು. ಬಾಯ್.